ಲಾಸ್ಟ್ ಟೈಮ್ 10% ತಗೊಂಡಿದ್ದೀವಿ ಸರ್. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ SDUS ಸಂಘ ಇವರ ಸಂಚಲಿತ ಶ್ರೀ LK ಖೋತ್ ಕಾಲೇಜ್ ಆಫ್ ಕಾಮರ್ಸ್ ಸಂಕೇಶ್ವರ್ ಮತ್ತು SS ಆರ್ಟ್ಸ್ ಕಾಲೇಜ್ ಅಂಡ್ TP ಸೈನ್ಸ್ ಇನ್ಸ್ಟಿಟ್ಯೂಟ್ ಸಂಕೇಶ್ವರ್ 3/25 A and B NCC ಕೋರ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು NCC ದಿನಾಚರಣೆ 2025-26 ಸಾಲಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. NCC ದಿನಾಚರಣೆ ಅಂಗವಾಗಿ ಮೊದಲಿಗೆ ಗಾಯತ್ರಿ ಹಿರೇಮಠ್ ಇವರಿಂದ ಪ್ರಾರ್ಥನೆ, ತದನಂತರ ಕ್ಯಾಪ್ಟನ್ ಆದಂಥ ಶ್ರೀಕಾಂತ್ ಚವ್ಹಾಣ್ NCC ಇವರಿಂದ 78ನೇಯ ರೈಸಿಂಗ್ NCC ಡೇ ಪ್ರಯುಕ್ತವಾಗಿ ಎಲ್ಲರಿಗೆ ಸ್ವಾಗತವನ್ನು ಬಯಸಿದರು. ವೇದಿಕೆ ಮೇಲೆ ಉಪಸ್ಥಿತಿ ಡಾಕ್ಟರ್ DD ಕುಲಕರ್ಣಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಶ್ರೀ LK ಖೋತ್ ಕಾಲೇಜ್, ಡಾಕ್ಟರ್ ಶ್ರೀಮತಿ SI ಮಡಿಯಾಳಪ್ಪಗೋಳ್, ಪ್ರಾಂಶುಪಾಲ್, ಶ್ರೀ LK ಖೋತ್ ಕಾಲೇಜ್ ಸಂಕೇಶ್ವರ್, ಅದೇ ರೀತಿ ಪ್ರೊಫೆಸರ್ PB ಬುರ್ಜಿ ಪ್ರಾಂಶುಪಾಲರು, ಅದೇ ರೀತಿ GL ರಜಪೂತ್ ಸರ್ ಮತ್ತು ಅನೇಕರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಕಾರ್ಯಕ್ರಮದ GL ರಜಪೂತ್ ಸರ್ ಇವರು ಕೊನೆಗೆ ವಂದಿಸಿದರು. ನಿವೇದಿತಾ ಮತ್ತು ನಿಶಾ ಹಾಗೂ ರಾಧಿಕಾ ಮತ್ತು ಗೌರವ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಂತರ ನಡೆದವು. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮತ್ತು ಸಾಧನೆ ಮಾಡಿದಂಥ ಮತ್ತು ಕ್ಯಾಪ್ಟನ್ಗಳಿಗೆ ಬ್ಯಾಚ್ಗಳನ್ನು ನೀಡಿ ಅವರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಡಾಕ್ಟರ್ ಸುನಿಲ್ ಕುಮಾರ್, MR ಪಾಟೀಲ್, LD ಪದ್ಮನವರ್, DS ಕಾಂಬ್ಳೆ, DI ಸಗೋಳ್, GS ಚಿಗಡಿ, ಅದೇ ರೀತಿ ಮಾರುತಿ ಮಾಂಗ್ ಉಪಸ್ಥಿತರಿದ್ದರು. ಈ ಒಂದು ನಿರೂಪಣೆ ಗೌರವ್ವ ಹಿಮಗೌಡನವರ್ ಮತ್ತು ರಾಧಿಕಾ ನರಾಡೆ ಇವರು ನಿರೂಪಣೆಯನ್ನು ಮಾಡಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. To our esteemed guest, I invite our Associate NCC Officer, Lieutenant Srikanth Chauhan sir, to deliver the welcome and introduction speech. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ 78th NCC ರೈಸಿಂಗ್ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಮಹಾವಿದ್ಯಾಲಯದ ಶ್ರೀ LK ಖೋತ್ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತ ಶ್ರೀ SI ಮಡಿಯಾಳಪ್ಪಗೋಳ್ ಮೇಡಮ್ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಅದು ಸುಮಾರು NCCಯನ್ನ 10 ರಿಂದ 15 ವರ್ಷಗಳ ಕಾಲ ನಡೆಸಿಕೊಂಡು ಬಂದು ಮೇಜರ್ ರ್ಯಾಂಕ್ ಅನ್ನು ಪಡೆದಿರುವಂತಹ ನಮ್ಮ ಏಕೈಕ ಪ್ರಾಚಾರ್ಯರಾಗಿರುವಂತಹ PB ಬುರ್ಜಿ ಸರ್ ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ.
ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಅದೇ ರೀತಿಯಾಗಿ ಈ ಸಮಾರಂಭದ ಕೇಂದ್ರ ಬಿಂದು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಾಗೂ ಎನ್ಸಿಸಿ ಆಫೀಸರ್ ಆಗಿರುವಂತಹ ಡಾಕ್ಟರ್ ಡಿ ಕುಲಕರ್ಣಿ ಸರ್, ಇವರು ನಮ್ಮ ಕರೆಗೆ ಕೊಟ್ಟು ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಸಮಾರಂಭಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ SSRs ಮತ್ತು ಟಿಟಿ ಸೈನ್ಸ್ ವಿಜ್ಞಾನ ಮಹಾವಿದ್ಯಾಲಯದ IKC ಕೋಆರ್ಡಿನೇಟರ್ ಆಗಿರುವಂತಹ ಆತ್ಮೀಯರು ಆಗಿರುವಂತಹ ಶ್ರೀ MR ಪಾಟೀಲ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ SSRs ಮತ್ತು ಟಿಟಿ ಸೈನ್ಸ್ ವಿಜ್ಞಾನ ಮಹಾವಿದ್ಯಾಲಯದ ಅಸೋಸಿಯೇಟ್ NCC ಆಫೀಸರ್ ಆಗಿರುವಂತಹ ಡಾಕ್ಟರ್ GL ರಜಪೂತ್ ಸರ್, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. NCC ಮೊದಲ ಆಯ್ಕೆ ಮಾಡ್ಕೊತಾರೆ. ಈ NCC ಇಂದ ನೀವು ಸಾಕಷ್ಟು ಗುಣಗಳನ್ನ ಕಲಿತೀರಿ. ಒಂದು ದೇಶ ಪ್ರೇಮ, ನಾಯಕತ್ವ ಗುಣ, ಎಲ್ಲ ಜೊತೆ ಸಹಭಾಗಿತ್ವವನ್ನು ಹೊಂದುವ ಗುಣ, ಇಂಥದೆಲ್ಲ NCC ಒದಗಿಸಿಕೊಡ್ತಾರೆ. NCC ವಿದ್ಯಾರ್ಥಿಗಳು, this is my observation may also be wrong. You are very good in NCC but not so good in academics. ಒಂದು ದಿನ ಯಾವಾಗ NCC ವಿದ್ಯಾರ್ಥಿ ನಮ್ಮ ಎರಡೂ ಮಹಾವಿದ್ಯಾಲಯ ಹೆಚ್ಚು ಕಡಿಮೆ 20 ವಿದ್ಯಾರ್ಥಿಗಳು ಈ ವರ್ಷ ಅಗ್ನಿವೀರಕ್ಕೆ ಆಯ್ಕೆಯಾದರು. 23 ಜನ ವಿದ್ಯಾರ್ಥಿಗಳು ಬಹಳ ಹೆಮ್ಮೆಯ ವಿಷಯ ಅನಿಸ್ತು. ನಾವು ಜವಾನ್ ಸರ್ ಆಗಲಿ, ರಜಪೂತ್ ಸರ್ ಆಗಲಿ, ಎಲ್ಲ ಶಿಕ್ಷಕರು ಅತ್ಯಂತ ಸಂಭ್ರಮ ಪಟ್ಟರು. ಡೈರೆಕ್ಟ್ ನಿಮ್ಗೆ ಟೀಚರ್ ಮಾಡಿಬಿಟ್ಟಿರ್ತಾರೆ. ನೀವು MS ಇದ್ರಂದ್ರೆ ಡೈರೆಕ್ಟ್ ಕಾಲೇಜ್ ಪ್ರೊಫೆಸರ್ಸ್ ಮಾಡ್ಬಿಡ್ತಾರೆ. ಇಂಥ ಪ್ರಮೋಷನ್ಸ್ ಬಹಳ ಇರ್ತವೆ. ಆದ್ರೆ ನೀವು ಸದುಪಯೋಗ ತಗೋಬೇಕಷ್ಟೇ. ನಾವು ಯಾವಾಗ ಮಹಾವಿದ್ಯಾಲಯಗಳು ಕಲಿತಾ ಇದ್ದೀವಿ, ಯಾವ ನಾನು ಕೂಡ NCC ಕ್ಯಾಡೆಟ್, ನಾನು NCC 2 ವರ್ಷ ಮಾಡಿದ್ದೇನೆ. ಅವಾಗ ನಮ್ಗೆ ಅನಿಸ್ತದೆ ನಮ್ NCC ಟೀಚರ್ ನೋಡಿದ್ರೆ NCC ಆಫೀಸರ್, ನಾನು ಕಲ್ತಿದ್ದು JR ರೆಡ್ಡಿ ಕಾಲೇಜ್ ನಿಪ್ಪಾಣಿ, ಅಲ್ಲಿ ನಮ್ಗೆ ಮೇಜರ್ KF ಪವಾರ್ ಅಂತ ತಿಳ್ಕೊಂಡು ನಮ್ಗೆ NCC ಕಲಿಸ್ಲಿಕ್ಕಿದ್ರು. ಆರ್ಟ್ ಸೆಕ್ಷನ್ ದವ್ರು, ನಾವು ಸೈನ್ಸ್ ಸೆಕ್ಷನ್ ದವ್ರು, ಆರ್ಟ್ ಸೆಕ್ಷನ್ ದವ್ರು ಇದ್ರು. ಬಟ್ ಅವ್ರು ನೋಡಿದ ನಂತರ ನಮ್ಗೆ ಹಿಂಗ ಅನಿಸ್ತಲ್ಲ, ಈ ರೀತಿಯ ಯೂನಿಫಾರ್ಮ್ ನಾವ್ ಯಾವಾಗ ಹಾಕೋಬೇಕಂತ ಹೇಳ್ತಾರೆ. ಅಂದ್ರೆ NCC ದಲ್ಲಿ ಯಾವ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ಬೆಳೆಸ್ಕೊಡ್ತೀವಿ, NCC ಮಹತ್ವ ಏನದ, ಇನ್ನೊಂದು ಹೇಳಿದ್ರು ಅವರು ನೋ ಪೇನ್ ನೋ ಗೇನ್ ಅಂತ. ನಿಮ್ಗೆ ಗೊತ್ತದ ಕನ್ನಡದಲ್ಲಿ ಗಾಳಿ ಮಾತು, ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು. ಅಂದ್ರೆ NCC ಎಷ್ಟು ಬಂದು ಅದಕ್ಕೆ ವೆಟೇಜ್ ಅದ, ಮತ್ತ ಅದನ್ನ ಮಾಡ್ಲಿಕ್ಕೂ ಕೂಡ ಅಷ್ಟು ನೀವು ಪರಿಶ್ರಮ ಪಡಬೇಕಾಗ್ತದ. ಈಗ ನಿಮ್ಗೆ ಗೊತ್ತಿರುವಂತೆ ನಮ್ಮ ಎರಡೂ ಮಹಾವಿದ್ಯಾಲಯದಿಂದ ಸುಮಾರು 23 ವಿದ್ಯಾರ್ಥಿಗಳು NCC ಸೆಲೆಕ್ಷನ್ ಆಗಿದ್ದಾರೆ. ಅವ್ರಿಗೆ ನಿನ್ನೆ ದಿನ ಸತ್ಕಾರ ಕೂಡ ಆಯಿತು. ಇನ್ನು NCC ಸೆಲೆಕ್ಟ್ ಆದವ್ರಿಗೆ ಮಾತ್ರ ಅಭಿನಂದನೆಗಳನ್ನ ನಾನು ಇಲ್ಲಿ ಸಲ್ಲಿಸ್ತಾ ಇಲ್ಲ. ನೀವು NCCಗೆ ಸೆಲೆಕ್ಟ್ ಆಗಿ ಈ ವರ್ಷದುದ್ದಕ್ಕೂ ಏನು NCC ಆಕ್ಟಿವಿಟಿದಲ್ಲಿ ತೊಡಗ್ತಾ ಇದ್ರಿ, ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಇಲ್ಲಿ ನೀವೇನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಏನ್ ಮೇಂಟೈನ್ ಮಾಡಿದ್ರಲ್ಲ, ಇದರಿಂದ ಏನ್ ಗೊತ್ತಾಗ್ತದಂದ್ರೆ NCC ಅಂದ್ರೆ ಶಿಸ್ತು, ಡಿಸಿಪ್ಲಿನ್ ಅಂದ್ರೆ NCC. ಈ ಒಂದು ಈ ಕಾರ್ಯಕ್ರಮದಲ್ಲಿ ಅದು ಎದ್ದು ಕಾಣ್ತಾ ಇದೆ. ನಿಮ್ದು ಯೂನಿಫಾರ್ಮ್ ಇರ್ಬೋದು ಅಥವಾ ಡಿಸಿಪ್ಲಿನ್ ಇರ್ಬೋದು, ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೋದು, ಇವೆಲ್ಲಗಳನ್ನು ನೋಡಿದಾಗ NCC ಒಂದು ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಂತಂದ್ರೆ, ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಷ್ಟೇ ಅಲ್ಲ, ಇಲ್ಲಿ ಟೀಮ್ ವರ್ಕ್ ಕೂಡ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದ, ಫ್ರೆಂಡ್ಲಿ ರಿಲೇಷನ್ಸ್ ಬರ್ತದ, ಟೀಮ್ ವರ್ಕ್ ಬರ್ತದ, ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಮಾಡ್ಕೊಳ್ತಾ ಇದ್ದೀರಿ, ಕರೇಜ್ ಬರ್ತದ ನಿಮ್ಗೆ, ಅಥವಾ ಇಟ್ ಡೆವಲಪ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಇನ್ನು NCC ಡೇ ಸೆಲೆಬ್ರೇಷನ್ ಮಾಡುವ ಒಂದು ಔಚಿತ್ಯ ಅಂತಂದ್ರ ದೇಶ ಪ್ರೇಮವನ್ನು ಬೆಳೆಸುವಂಥದ್ದು. ಆಗಮಿಸಿರುವ ಡಿ ಕುಲಕರ್ಣಿ ಸರ್ ಅವರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಮತಿ SI ಮಡಪ್ಪ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.
ಕಾರ್ಯಕ್ರಮಕ್ಕೆ ಇನ್ನೊಂದು ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಪಿ.ಬಿ. ಬುರ್ಜಿ ಸರ್ ಅವರಿಗೆ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ IQS ಸೇವೆಯಲ್ಲಿರುವ MR ಪಾಟೀಲ್ ಸರ್ ಹಾಗೂ NCC ಅಧಿಕಾರಿಗಳಾದ ಶ್ರೀಕಾಂತ್ ಚವಾಣ್ ಸರ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕ ಮತ್ತು ಪತ್ರಿಕೆ ಉದ್ಯಮಗಳಿಗೂ ಮತ್ತು ನನ್ನ ನೆಚ್ಚಿನ NCC ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಹೇಳುತ್ತಾ ಇವನ್ನು ಮುಗಿಸುತ್ತೇನೆ. ಜೈ